ನಮಸ್ತೆ. ನಾನು ಎಸ್ ಕೆ ಕುಪ್ಪಸ್ಟ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತೇನೆ. ಮಗಧದ ರಾಜ ಬಿಂದುಸಾರ, ಅವನ ರಾಜ್ಯದೊಳಗೆ ಒಂದ್ಸಲ ಬರಗಾಲ ಪ್ರದೇಶ, ಇಲ್ಲಿ ಆಹಾರ ಸಿಗ್ತಾ ಇರಲಿಲ್ಲ, ಏನಿಲ್ಲ, ಎಲ್ಲ ಜನ ಗೋಳಾಡ್ತಾ ಇರ್ತಾರೆ. ಅದಕ್ಕೆ ಅವನು ಸ್ವಲ್ಪ ವಿಚಾರ ಮಾಡ್ತಾನೆ, ಯಾವುದಾದ್ರೂ ಸ್ವಲ್ಪ ಅಗ್ಗದ ಆಹಾರ ಸಿಕ್ತಿದ್ರೆ ಅದನ್ನು ಖರೀದಿ ಮಾಡಿ ಜನರಿಗೆಲ್ಲ ಉಪಯೋಗ ಮಾಡಿ ಹಚ್ಚೋಣ, ಸಿಕ್ಕರೆ ಒಳ್ಳೆಯದು ಅಂತ, ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡ್ಬೋದು ಅಂತ. ಅದಕ್ಕೆ ತನ್ನ ಆಸ್ಥಾನದಲ್ಲಿ ಎಲ್ಲ ಸಾಮಂತರನ್ನು, ಎಲ್ಲ ಅಧಿಕಾರಿಗಳನ್ನು ಸೇರಿಸಿ ಅವರಿಗೆ ಒಂದು ಪ್ರಶ್ನೆ ಕೇಳ್ತಾನೆ. ಅಗ್ಗದಲ್ಲಿ ಸಿಗ್ತಕ್ಕಂಥ ಆಹಾರ ಯಾವುದು ಅಂತ. ಅದಕ್ಕೆ ಒಬ್ಬ ಸಾಮಂತ ಎದ್ದು ನಿಂತು ಹೇಳ್ತಾನೆ, ಹಿರಿಯ ಸಾಮಂತ, ಮಾಂಸ ಇದು ಅಗ್ಗವಾಗಿ ಸಿಗ್ತಕ್ಕಂಥ ಆಹಾರ ಇದು ಅಂತ. ಅದಕ್ಕೆ ಉಳಿದ ಸಾಮಂತರು ಹೌದು, ಮಾಂಸ ಮಾತ್ರ ಅಗ್ಗವಾಗಿ ಸಿಗುತ್ತೆ ಅಂತ. ಯಾಕಂದರೆ ಸಾಕಷ್ಟು ಪಕ್ಷಿ ಪ್ರಾಣಿಗಳು ಎಲ್ಲ ಅದು ನಮಗೆ ಆರಾಮ್ ಸಿಗುತ್ತೆ, ಏನು ಅದಕ್ಕೇನು ಹಣ ಕೊಡಬೇಕಂತಿಲ್ಲ, ಏನಿಲ್ಲ ಅಂತ. ಅದಕ್ಕೆ ಬಿಂದುಸಾರ ಚಾಣಕ್ಯನಿಗೆ ಕೇಳ್ತಾನೆ, ಅಮಾತ್ಯರೇ, ನಿಮ್ದೇನು ಅಭಿಪ್ರಾಯ ಅಂತ. ಅದಕ್ಕೆ ಚಾಣಕ್ಯ ಹೇಳ್ತಾನೆ, ನನಗೆ 1 ದಿವಸ 2 ದಿವಸ ಟೈಮ್ ಕೊಡಿ, ನಾನು ಏನನ್ನೋದು ಹೇಳ್ತೀನಿ ಅಂತ. ಆಯಿತು, ಅವತ್ತು ಆಸ್ಥಾನ ಮುಗಿಯುತ್ತೆ, ಎಲ್ಲರೂ ತಮ್ಮ ಮನೆಗೆ ಹೋಗ್ತಾರೆ. 1-2 ದಿವಸ ಬಿಟ್ಟ ನಂತರ ಚಾಣಕ್ಯ, ಯಾರು ಮೊದಲೇ ಹೇಳಿದ್ರಲ್ಲ, ದೊಡ್ಡ ವ್ಯಕ್ತಿ ಸಾಮಂತ, ಮಾಂಸ ಅಗ್ಗದ ಒಂದು ಆಹಾರ ಅಂತ, ಸೀದಾ ಅವ್ರ ಮನೆಗೆ ಹೋಗ್ತಾನೆ. ಅವ್ರ ಮನೆಗೆ ಹೋಗಿ ಹೇಳ್ತಾನೆ, ಇದು ಮಹಾರಾಜರಿಗೆ ಒಂದು ದೊಡ್ಡ ಕಾಯಿಲೆ ಇದೆ, ಹೃದಯದ ಕಾಯಿಲೆ ಇದೆ. ವೈದ್ಯರು ಹೇಳ್ತಾರೆ, ಯಾರಾದರೂ ಒಬ್ಬ ದೊಡ್ಡ ವ್ಯಕ್ತಿ 1-2 ತೊಲೆ ತನ್ನ ಹೃದಯದ ಮಾಂಸವನ್ನು ಕೊಟ್ಟರೆ ಅವ್ರದ್ದು ಗುಣ ಆಗುತ್ತೆ ಅಂತ. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ, ನಿಮ್ಮ ಹೃದಯದ 2 ತೊಲ ಮಾಂಸವನ್ನು ಕೊಡ್ರಿ ಅಂತ. ಅದಕ್ಕೆ 1 ಲಕ್ಷ ರೂಪಾಯಿ, 1 ಲಕ್ಷ ವರಹವನ್ನು ನಿಮಗೆ ನಾನು ಕೊಡ್ತೀನಿ ಅಂತ. ಅದಕ್ಕೆ ಅವನಿಗೆ ಗಾಬರಿ ಆಗಿಬಿಡುತ್ತೆ. ಅಯ್ಯಯ್ಯೋ, ಇದೆಲ್ಲ ಆಗೋ ಮಾತಲ್ಲ ರೀ ಅಂತ ಚಾಣಕ್ಯನ ಕಾಲು ಬೀಳ್ತಾನೆ. ನಾನು ಹೆಂಗಾರ ಮಾಡಿರಿ, ರಕ್ಷಣೆ ಮಾಡಿರಿ, ನನಗೆ ಕೊಡಲಿಕ್ಕಾಗಲ್ಲ, ಬೇಕಾದ್ರೆ ನಾನೇ ನಿಮಗೆ 1 ಲಕ್ಷ ವರಹವನ್ನು ಕೊಡ್ತೀನಿ ಅಂತೇಳಿ ನಾನು ನನ್ನ ಕೈಯಿಂದ 1 ಲಕ್ಷ ವರಗಳನ್ನು, ಆ ನಾಣ್ಯಗಳನ್ನು ಅವರಿಗೆ ಕೊಡ್ತಾನೆ. ಅದೇ ಥರ ಇನ್ನೊಬ್ಬ ಪದಾಧಿಕಾರಿಗಳು ಸಾಮಂತರ ಕಡೆ ಹೋಗ್ತಾನೆ, ಮತ್ತೊಬ್ಬರ ಕಡೆ ಹೋಗ್ತಾನೆ, ಎಲ್ಲ ಮಂತ್ರಿ ಮಾಗಳ ಕಡೆ ಹೋಗ್ತಾನೆ. ಎಲ್ಲೂ ಸಹಿತ ಯಾರೂ ಕೊಡಲಿಕ್ಕೆ ತಯಾರಿಲ್ಲ. ಎಲ್ಲರೂ ತಮ್ಮ ಜೀವದ ಬಗ್ಗೆ ಕಾಳಜಿ ವಹಿಸ್ತಾರೆ. ನನಗೆ ಕೊಡೋಕ್ಕಾಗಲ್ಲ, ನಾನೇ ನಿಮಗೆ ಕೊಡ್ತೀನಿ ಅಂತೇಳಿ ಎಲ್ಲರೂ ಸಹಿತ 1 ಲಕ್ಷ ವರಹಗಳನ್ನು, ನಾಣ್ಯಗಳನ್ನು ಚಾಣಕ್ಯನಿಗೆ ಕೊಡ್ತಾರೆ. ಮರುದಿವಸ ಆಸ್ಥಾನಕ್ಕೆ ಬಂದ ನಂತರ, ಆಸ್ಥಾನ ಸಭೆ ಸೇರಿದಾಗ ಬಿಂದುಸಾರನಿಗೆ, ಮಹಾರಾಜರಿಗೆ ಚಾಣಕ್ಯ ಹೇಳ್ತಾರೆ, ನಾವು ತಿಳ್ಕೊಂಡಿದ್ವಿ ಮಾಂಸ ಭಾಳ ಸೋವಿ ಅಂತ, ಮಾಂಸ ಅಷ್ಟು ಸೋವಿ ಇಲ್ಲ. ನಾನು ಇಷ್ಟೊಂದು ಕಡೆ ಎಲ್ಲ ಅಡ್ಡಾಡಿದೆ, ಒಬ್ಬರು ಕೊಡಲಿಕ್ಕೆ ತಯಾರಿಲ್ಲ. ಅದು ಎಲ್ಲರೂ ಸಹಿತ ಹಣ ಕೊಟ್ಟರು. ಸುಮಾರು 2 ಕೋಟಿ ನಾಣ್ಯಗಳನ್ನು, ವರಹಗಳನ್ನು ನಾನು ಕಲೆಕ್ಟ್ ಮಾಡಿದ್ದೀನಿ, ಇದು ತಮಗೆ ನಾನು ಅರ್ಪಿಸ್ತಾ ಇದ್ದೀನಿ. ಅದಕ್ಕೆ ಇದು ಸೋಗಿಯಲ್ಲ. ಮನುಷ್ಯರು ಭಯ ಪಡ್ತಾರೆ, ಹೆದರ್ತಾರೆ, ಇಲ್ಲ ಅನ್ನೋ ಹಣ ಕೊಟ್ಟು ತಮ್ಮ ಜೀವ ಉಳಿಸ್ಕೋತಾರೆ. ಆದರೆ ಪಕ್ಷಿ ಪ್ರಾಣಿಗಳು, ಮೂಕ ಪ್ರಾಣಿಗಳು ಯಾರಿದ್ರಿಗೆ ತಮ್ಮ ದುಃಖವನ್ನು ಹೇಳ್ಕೋಬೇಕು, ತಮ್ಮ ನೋವನ್ನು ಹೇಳಬೇಕು. ಪಕ್ಷಿ ಪ್ರಾಣಿಗಳಿಗೂ ಸಹಿತ ಜೀವಿಸುವ ಹಕ್ಕಿದೆ. ಅದಕ್ಕೆ ಅಹಿಂಸೆ, ನಮಗೆ ಹಿಂಸೆಯನ್ನು ಮಾಡಬಾರದು, ಅಹಿಂಸೆಯನ್ನು ಪಾಲನೆ ಮಾಡಬೇಕು, ನಾನ್ ವಯಲೆನ್ಸ್ ಅಂತಾರೆ. ಅದಕ್ಕೆ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ, ಬೋತ್ ಆಫ್ಲೈನ್ ಮತ್ತು ಆನ್ಲೈನ್. ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ಸಬ್ಸ್ಕ್ರೈಬ್ ಆಗಿರಿ, ಇನ್ನೂ ಬೇರೆಯವರಿಗೂ ಅದನ್ನು ಶೇರ್ ಮಾಡಿರಿ. ನಿರಂತರ ಯೋಗ ವರ್ಗಗಳನ್ನು ಬೇರೆಯವರಿಗೆ ಆ ಮಾಹಿತಿಯನ್ನು ವರ್ಗಾವಣೆ ಮಾಡಿ ಹೆಚ್ಚು ಜನ ಈ ವರ್ಗದಲ್ಲಿ ಭಾಗವಹಿಸುವಂತೆ ನೀವು ಪ್ರಯತ್ನ ಮಾಡಿ. ಧನ್ಯವಾದಗಳು.